ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 12. ಸೊ ಆ್ಯಕ್ಚುಲಿ ನನಗೆ ಬೆಳಗ್ಗೆನೇ ಕಣ್ಣು ನೋವು ಜಾಸ್ತಿ ಆಗಿಬಿಟ್ಟಿತ್ತು. ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬರ್ತಾಯಿತ್ತು, ಓಪನ್ ಮಾಡೋಕ್ಕೆ ಸಹ ಆಗ್ತಾ ಇರಲಿಲ್ಲ. ಸೊ ಬೆಳಗ್ಗೆ ಟಿಫನ್ ಪ್ರಿಪೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆ್ಯಂಡ್ ಮೊಬೈಲ್ ನೋಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಂತು ಹೋಗ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಹೊರಗಡೆಯಿಂದನೇ ತೊಗೊಂಬಂದಿದ್ದ. ಅದಕ್ಕೆ ಇಬ್ಬರು ಊಟ ಮಾಡಿಬಿಟ್ಟು ಟಿಫನ್ ಆದಮೇಲೆ ನಾನು ಆಮೇಲೆ ವೀಡಿಯೋ ಮಾಡಿಲ್ವಲ್ಲ ಅಂತೇಳ್ಬಿಟ್ಟು ಮೊಬೈಲ್ ತೆಗೆದು ಸ್ಟಾರ್ಟ್ ಮಾಡಿದೆ. ಸೊ ನಾನು ಆ್ಯಕ್ಚುಲಿ ಟಿಫನ್ ಎಲ್ಲ ಮಾಡಾದಮೇಲೆ ಲಾಗಿನ್ ಆದೆ. ಸಂತೂ ಸಹ ಕೆಲಸ ಮಾಡ್ತಾ ಇದ್ದ. ಅದಾದಮೇಲೆ ಕೆಲಸ ಮಾಡ್ತಾ ಮಧ್ಯಾಹ್ನ ಆಗೇ ಬಿಡ್ತು. ಮತ್ತೂ ಏನೂ ಮಾಡೇ ಇರಲಿಲ್ವಲ್ಲ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಖಾನಾವಳಿ ಇತ್ತು. ಸೊ ರೊಟ್ಟಿ, ಪಲ್ಯ, ಸಾಂಬಾರು, ಅನ್ನ ಎಲ್ಲ ತೊಗೊಂಬಂದೆ. ನನಗೆ ಊಟಕ್ಕೆ ನಾನು ಬಾಳೆಹಣ್ಣು ತೊಗೊಂಬಂದೆ. ಸೊ ನಾನು ಅದೆಲ್ಲ ತೊಗೊಂಬಂದಾದಮೇಲೆ ಇಬ್ಬರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸಾದ್ಮೇಲೆ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಸಂತಂದು ತುಂಬ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವನು ಕೆಲಸ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು, ಲಾಗೌಟ್ ಆದ್ವಿ. ಒಂದು ರೌಂಡ್ ಟೀ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಒಂದು ರೌಂಡ್ ವಾಕ್ ಮಾಡಿಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಟಿ ವಿ ನೋಡ್ಕೊಂಡು ಚಿಲ್ ಮಾಡೋ ಅಷ್ಟೊತ್ತಿಗೆ ನೈಟ್ ಆಗೇ ಬಿಡ್ತು. ನಂಗೆ ಇನ್ನೂ ಸ್ವಲ್ಪ ಕಣ್ಣು ಕಮ್ಮಿ ಆಗಿರಲಿಲ್ಲ. ಸೊ ಇನ್ನೇನು ಬೆಳಗ್ಗೆನೂ ಮಾಡಿಲ್ಲ, ಮಧ್ಯಾಹ್ನನೂ ಊಟ ಮಾಡಿಲ್ಲ. ಸೊ ನೈಟ್ ಎಲ್ಲರೂ ಜೊತೆಗೆ ಊಟಕ್ಕೆ ಹೋಗೋಣ, ಹೆಂಗಿದ್ರು ವೀಕೆಂಡ್ ಇತ್ತಲ್ವ. ಸೊ ಭಾಳ ದಿವಸ ಆಯಿತು ಊರಿಗೆ ಹೋಗೋದು ಬರೋದು ಇದೇ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಊಟ ಮಾಡೋಕ್ಕೆ ಹೋಗೋಣ ನೈಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಮನೆ ಹತ್ರದಲ್ಲಿರೋ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ ಊಟಕ್ಕೆ. ಸೊ ನಂದು ಔಟ್ಫಿಟ್ ನೋಡಿದ್ರಿ ಆ್ಯಂಡ್ ಸಂತು ಔಟ್ಫಿಟ್ಟು ಕೂಡ ನೋಡಿದ್ರಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಹೋಗಿದ್ದ ರೆಸ್ಟೋರೆಂಟ್ ಈಗಿತ್ತು ನೋಡಿ. ಸೊ ಅಲ್ಲಿ ನನಗೆ ಆ್ಯಕ್ಚುಲಿ ರೆಸ್ಟೋರೆಂಟಿಗೆ ಹೋಗಬೇಕು ಅಂತಂದರೆ ಅಥವಾ ಹೊರಗೆ ಊಟಕ್ಕೆ ಹೋಗಬೇಕು ಅಂದರೆ ನನಗೆ ಜಾಸ್ತಿ ಓಪನ್ ಸ್ಪೇಸ್ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ಓಪನ್ ಸ್ಪೇಸ್ ಅಂತ ಹೋಗ್ತೀನಿ, ಬಟ್ ಆ ಚಳಿಗೆ ಅದ್ರ ಜೊತೆಗೆ ಸೊಳ್ಳೆ ಕಾಟ ಬೇರೆ ಕುತ್ಕೊಳಕ್ಕಾಗಲ್ಲ. ಆದ್ರೂ ಆ ಓಪನ್ ಸ್ಪೇಸಲ್ಲಿ ಲೈವ್ ಕನ್ಸರ್ಟ್ ಕೇಳಿಕೊಂಡು, ಹಾಡು ಕೇಳಿಕೊಂಡು, ಜೊತೆಗಿಬ್ಬರು ಫನ್ ಮಾಡಿಕೊಂಡು, ಊಟ ಮಾಡಿಕೊಂಡು, ಮಾತಾಡಿಕೊಂಡು ಕುತ್ಕೊಳ್ಳೋ ಖುಷಿನೇ ಬೇರೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಕನ್ನಡ ಸಾಂಗ್ಸ್ಗಿಂತ ಬೇರೆ ಸಾಂಗ್ಸ್ಗಳೇ ಜಾಸ್ತಿ ಕೇಳೋದು. ಬಟ್ ಆದ್ರೂ ಪರವಾಗಿಲ್ಲ, ಹಿಂದಿ ಸಾಂಗ್ಸ್ ಹೆಂಗಿದ್ರು ಊಟ ಮಾಡೋಕ್ಕೆ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಜಾಯಿನ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಜೊತೆಗೆ ಊಟ ಮಾಡಿದ್ವಿ. ನಾವು ಊಟಕ್ಕೆ ಹನಿ ಚಿಲ್ಲಿ ಪೊಟ್ಯಾಟೊ ಆ್ಯಂಡ್ ಮಾಕ್ಟೇಲ್ಸ್ ಆರ್ಡ್ರ್ ಮಾಡಿದ್ವಿ. ಜೊತೆಗೆ ರೋಟಿ, ಸಬ್ಜಿ, ರೈಸ್ ಇಷ್ಟೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಜೊತೆಗೆ ನಾವು ವಿಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಸ್ವಲ್ಪ ಫನ್ ಮಾಡಿದ್ವಿ, ಡ್ಯಾನ್ಸ್ ಕೂಡ ಮಾಡಿದ್ವಿ ಇಬ್ಬರ ಜೊತೆಗೆ. ಸೊ ಆವಾಗವಾಗ ನಿಮ್ಮ ಪಾರ್ಟ್ನರ್ ಜೊತೆ ಹೊರ್ಗಡೆ ಹೋಗ್ತಾ ಇರಿ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ನಾಟ್ ಓನ್ಲಿ ಪಾರ್ಟ್ನರ್, ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಸೊ ಇದಾಗಿತ್ತು ನಮ್ಮದು ಡೈಲಿ ವ್ಲಾಗ್ ಡೇ 12. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ಥರ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಟಿಲ್ ದ್ಯಾಟ್, ಲವ್ ಯು, ಬೈ ಬೈ, ಟೇಕ್ ಕೇರ್.